ಎಲ್ಲರಿಗೂ ನಮಸ್ಕಾರ. ಹೆಲೆಲ್ ಮತ್ತು ಆದಾಮ್ನ ಪತನ ಅದು ನಿಜವಾಗ್ಲೂ ಆಗ್ಲೇಬೇಕಾಗಿದ್ದ ದುರಂತನ ಅಥವಾ ಅದನ್ನ ತಪ್ಪಿಸ್ಬೋದಾದ ಒಂದು ಆಯ್ಕೆಯಾಗಿತ್ತಾ? ಬನ್ನಿ, ಈ ಒಂದು ಆಳವಾದ ದೇವತಾಶಾಸ್ತ್ರದ ಪ್ರಶ್ನೆಯ ಹಿಂದಿರೋ ವಾದವಿವಾದಗಳನ್ನ ಇವತ್ತು ಒಟ್ಟಿಗೆ ನೋಡೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಅವರ ಈ ಪತನ ಪೂರ್ವ ನಿರ್ಧಾರಿತವಾಗಿತ್ತಾ, ಅಂದ್ರೆ ಮೊದಲೇ ಬರೆದಿದ್ದಾ, ಅಥವಾ ಅದು ಅವರ ಸ್ವಂತ ಆಯ್ಕೆಯಾಗಿತ್ತಾ? ನಮ್ಮ ಆಕರ ಗ್ರಂಥ ಈ ವಿಷಯದ ಬಗ್ಗೆ ಎರಡು ತುಂಬಾನೇ ಪ್ರಬಲ, ಆದರೆ ಒಂದಕ್ಕೊಂದು ವಿರುದ್ಧವಾದ ವಾದಗಳನ್ನು ನಮ್ಮ ಮುಂದಿಡುತ್ತೆ. ಈ ಚರ್ಚೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಈ ಆಯ್ಕೆ ಮತ್ತು ಅನಿವಾರ್ಯತೆ ಅನ್ನೋ ಎರಡು ವಿಚಾರಗಳ ನಡುವಿನ ತಿಕ್ಕಾಟವನ್ನ ನೋಡ್ಬೇಕಾಗತ್ತೆ. ನೋಡಿ, ಒಂದು ದೃಷ್ಟಿಕೋನ ನೈತಿಕ ಹೊಣೆಗಾರಿಕೆ ಬಗ್ಗೆ ಮಾತಾಡ್ರೆ, ಇನ್ನೊಂದು ದೈವಿಕ ಸಾರ್ವಭೌಮತ್ವ ಮತ್ತು ಜೀವಿಗಳ ದೌರ್ಬಲ್ಯದ ಮೇಲೆ ಹೆಚ್ಚು ಗಮನ ಹರಿಸುತ್ತೆ. ಈ ಎರಡೂ ದೃಷ್ಟಿಕೋನಗಳು ಹೆಲೆಲ್ ಮತ್ತು ಆದಮನ ಕಥೆಗಳನ್ನ ಹೇಗೆ ಬೇರೆ ಬೇರೆ ರೀತಿ ಅರ್ಥೈಸುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಸರಿ, ನಮ್ಮ ಪಯಣ ಶುರುವಾಗೋದು ಸ್ವರ್ಗದಿಂದ, ದೇವದೂತ ಹೆಲೆಲ್ನ ಪ್ರಕರಣದೊಂದಿಗೆ. ಅವನ ಒಂದು ಆಯ್ಕೆ ಸ್ವರ್ಗದಲ್ಲಿ ಎಂಥ ದೊಡ್ಡ ಬಂಡಾಯಕ್ಕೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಇಲ್ಲಿ ನಮ್ಗೆ ಎರಡು ತದ್ವಿರುದ್ಧವಾದ ಚಿತ್ರಣಗಳು ಸಿಗುತ್ತೆ. ಒಂದರಲ್ಲಿ ಹೆಲೆಲ್ಗೆ ದೇವರ ಸಹಾಯವನ್ನ ಸ್ವೀಕರಿಸೋ ಅಥವಾ ತಿರಸ್ಕರಿಸೋ ಸ್ವಾತಂತ್ರ್ಯ ಇದೆ. ಇನ್ನೊಂದರಲ್ಲಿ ಅವನ ಹಾದಿ ಮೊದಲೇ ಫಿಕ್ಸ್ ಆಗಿದೆ. ಅವನ ಸ್ವಭಾವದಲ್ಲೇ ಇರೋ ದೌರ್ಬಲ್ಯದಿಂದಾಗಿ ಅವನ ಪತನ ಖಚಿತವಾಗಿತ್ತು ಅಂತ ಹೇಳಲಾಗುತ್ತೆ. ಈ ವಾದದ ಪ್ರಕಾರ ದೇವರು ವಿಧೇಯರಾಗಿರಲು ಒಂದು ಸಾಧನವನ್ನ ಕೊಡ್ತಾರೆ. ಅದನ್ನೇ ಕೃಪೆ ಅಂತ ಕರೆಯೋದು. ಇದನ್ನ ಯಾರ್ಮೇಲೂ ಹೇರಲ್ಲ, ಬದಲಾಗಿ ಅದನ್ನ ಸ್ವೀಕರಿಸಬೇಕೋ ಬೇಡವೋ ಅನ್ನೋ ನಿಜವಾದ ಆಯ್ಕೆ ಹೆಲೆಲ್ಗೆ ಇತ್ತು. ಈ ಮಾತ್ನಲ್ಲಿರೋ ತರ್ಕ ತುಂಬಾನೇ ಬಲವಾಗಿದೆ. ಯೋಚನೆ ಮಾಡಿ, ಒಂದು ವೇಳೆ ಹೆಲೆಲ್ಗೆ ಪಾಪ ಮಾಡೋದು ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ ಅಂದಿದ್ರೆ ಅವನಿಗೆ ಶಿಕ್ಷೆ ಕೊಡೋದು ನ್ಯಾಯಯುತವಾಗ್ತಿತ್ತಾ? ಇಲ್ಲಿ ಅವನಿಗೆ ತೀರ್ಪು ನೀಡಲಾಗ್ತಿದೆ ಅನ್ನೋದೇ ಅವನಿಗೆ ಒಂದು ಆಯ್ಕೆ ಇತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತ ಈ ವಾದ ಹೇಳುತ್ತೆ. ಸರಿ, ಈಗ ವಾದದ ಇನ್ನೊಂದು ಬದಿಯನ್ನು ನೋಡೋಣ. ಈ ದೃಷ್ಟಿಕೋನದ ಪ್ರಕಾರ ಹೆಲೆಲ್ನ ಪತನ ಅನ್ನೋದು ಕೇವಲ ಒಂದು ಸಾಧ್ಯತೆಯಾಗಿರಲಿಲ್ಲ, ಅದು ಅವನ ಸೃಷ್ಟಿಯಲ್ಲೇ ಸೇರಿಹೋಗಿದ್ದ ಒಂದು ಅನಿವಾರ್ಯತೆ. ಈ ವಾದದ ತಿರುಳೇ ಇದು. ಯಾವುದೇ ಸೃಷ್ಟಿಗೆ ತನ್ನ ಸ್ವಂತ ಬಲದಿಂದ ದೇವರ ಆಜ್ಞೆಗಳನ್ನು ಪಾಲಿಸೋಕೆ ಆಗಲ್ಲ. ಹಾಗಾಗಿ ಹೆಲೆಲ್ನ ಪತನ ಅವನ ವೈಫಲ್ಯ ಅಲ್ಲ, ಬದಲಿಗೆ ಅವನ ಸ್ವಭಾವದ ಒಂದು ಸಹಜ ಪರಿಣಾಮ ಅಷ್ಟೇ. ಸ್ವರ್ಗದಲ್ಲಿ ನಡೆದ ಈ ಸಂಘರ್ಷ ಭೂಮಿಯ ಮೇಲೂ ಪ್ರತಿಧ್ವನಿಸುತ್ತೆ. ಈಗ ನಾವು ಆದಾಮನ ಕಥೆಯನ್ನ ನೋಡೋಣ. ಇದು ಮನುಕುಲದ ಮೊದಲ ಮತ್ತು ಅತ್ಯಂತ ನಿರ್ಣಾಯಕ ಪರೀಕ್ಷೆಯಾಗಿತ್ತು. ಹೆಲೆಲ್ನ ವಿಷಯದಲ್ಲಿ ಇದ್ದಾಗೆ ಇಲ್ಲೂ ಅದೇ ಪ್ರಶ್ನೆ ಎದುರಾಗುತ್ತೆ, ಆಯ್ಕೆಯಾ ಅಥವಾ ವಿಧಿಯೇ? ಆದರೆ ಆದಾಮ್ನ ವಿಷಯದಲ್ಲಿ ಈ ಚರ್ಚೆ ಇಡೀ ಮಾನವ ಕುಲದ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ವಿಶೇಷ. ಆಯ್ಕೆಯ ಪರವಾಗಿರೋ ವಾದ ಹೇಳೋದೇನೆಂದ್ರೆ, ಆದಾಮನ ಮುಂದಿದ್ದ ಪರೀಕ್ಷೆ ಸುಮ್ಮನೆ ಹೆಸರಿಗಷ್ಟೇ ಇರಲಿಲ್ಲ. ಆ ಆಜ್ಞೆಯನ್ನ ಪಾಲಿಸೋಕೆ ಬೇಕಾದ ಸಂಪೂರ್ಣ ಸಾಮರ್ಥ್ಯ ಅವನಲ್ಲಿತ್ತು. ಅವನಿಗೆ ಬೇಕಾಗಿದ್ದು ಕೇವಲ ವಿಧೇಯನಾಗಿರಲು ಆಯ್ಕೆ ಮಾಡಿಕೊಳ್ಳೋದು ಅಷ್ಟೇ. ಇದಕ್ಕೆ ವಿರುದ್ಧವಾದ ವಾದ ಹೇಳೋದು ಹೀಗೆ: ಆದಾಮನು ಒಂದು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿದ್ದ. ಶಿಲುಬೆಯ ಪ್ರೀತಿ ಪ್ರಕಟ ಆಗೋಕ್ಕೂ ಮುಂಚೆ ಆಧ್ಯಾತ್ಮಿಕವಾಗಿ ಯಶಸ್ವಿ ಆಗೋಕೆ ಅವನು ಸಿದ್ಧನಾಗಿಯೇ ಇರಲಿಲ್ಲ. ಈ ಇಡೀ ಚರ್ಚೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಮೂರು ಮುಖ್ಯ ಪರಿಕಲ್ಪನೆಗಳನ್ನ ಮೊದಲು ಸ್ಪಷ್ಟಪಡಿಸ್ಕೋಬೇಕು: ಕೃಪೆ, ಇಚ್ಛೆ ಮತ್ತು ಶಿಲುವೆ. ಇವುಗಳೇ ಈ ವಾದದ ಹೃದಯ ಭಾಗ. ಮೊದಲನೇದು ಕೃಪೆ. ನಮ್ಮ ಆಕಾರದಲ್ಲಿ ಇದನ್ನ ಕೊರಿಯನ್ ಪದ ಯುನ್ಹೆ ಅಂತ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ದೈವಿಕ ಸಹಾಯ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಇದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡೋ ಶಕ್ತಿಯಲ್ಲ, ಬದಲಿಗೆ ಇದೊಂದು ಕೊಡುಗೆ. ಇದನ್ನ ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಎರಡನೆಯದು ಸ್ವತಂತ್ರ ಇಚ್ಛೆ, ಅಥವಾ ಕೊರಿಯನ್ನಲ್ಲಿ ಜಾ ಯು ಇ ಜಿ. ನಮ್ಮ ಆಕಾರದ ಪ್ರಕಾರ ಇದರರ್ಥ ಆಜ್ಞೆಗಳನ್ನ ಪಾಲಿಸೋಕೆ ನಮ್ಗಿರೋ ಸ್ವತಂತ್ರ ಶಕ್ತಿ ಅಲ್ಲ, ಬದಲಿಗೆ ದೇವರು ನೀಡೋ ಸಹಾಯವನ್ನ ಸ್ವೀಕರಿಸಬೇಕಾ ಅಥವಾ ಬೇಡವಾ ಅಂತ ನಿರ್ಧರಿಸೋ ಸಾಮರ್ಥ್ಯವೇ ನಿಜವಾದ ಸ್ವತಂತ್ರ ಇಚ್ಛೆ. ಶಿಲುಬೆಯ ಪಾತ್ರದ ಬಗ್ಗೆ ಈ ಎರಡು ದೃಷ್ಟಿಕೋನಗಳು ಎಷ್ಟು ತೀವ್ರವಾಗಿ ಭಿನ್ನವಾಗಿದೆ ಅನ್ನೋದನ್ನ ಈ ಕೋಷ್ಟಕ ಸ್ಪಷ್ಟವಾಗಿ ತೋರಿಸುತ್ತೆ. ಶಿಲುಬೆ ಅನ್ನೋದು ಒಂದು ವ್ಯವಸ್ಥೆಯನ್ನ ಪರ್ಫೆಕ್ಟ್ ಮಾಡಕ್ ಬಂತಾ ಅಥವಾ ಒಂದು ಹೊಸ ವ್ಯವಸ್ಥೆಯನ್ನೇ ಶುರು ಮಾಡಕ್ ಬಂತಾ? ಎರಡೂ ಕಡೆಯ ವಾದಗಳನ್ನು ತೂಗಿ ನೋಡಿದ ಮೇಲೆ ನಮ್ಮ ಆಕರ ಗ್ರಂಥ ಒಂದು ದೃಢವಾದ ತೀರ್ಮಾನಕ್ಕೆ ಬರುತ್ತೆ. ಹಾಗಾದ್ರೆ ಕೊನೆಗೆ ಪತನ ಅನ್ನೋದು ಆಯ್ಕೆನಾ ಅಥವಾ ವಿಧಿನ? ನಮ್ಮ ಆಕರದ ಲೇಖಕರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಅವರ ಪ್ರಕಾರ ಹೆಲೆಲ್ ಮತ್ತು ಆದಾಮ್ ಇಬ್ಬರಿಗೂ ತಮ್ಮ ಪತನವನ್ನ ತಪ್ಪಿಸಿಕೊಳ್ಳೋಕೆ ಒಂದು ನಿಜವಾದ ಆಯ್ಕೆ ಇತ್ತು. ಇದರ ಹಿಂದಿನ ತರ್ಕ ತುಂಬಾನೇ ಸರಳ.
ಒಂದು ವೇಳೆ ತೀರ್ಪು ನ್ಯಾಯಯುತವಾಗಿರ್ಬೇಕಂದ್ರೆ ಬೇರೆದೇ ಆದ ಒಂದು ಫಲಿತಾಂಶದ ಸಾಧ್ಯತೆ ಕೂಡ ಇರಬೇಕಿತ್ತು ಅಲ್ವಾ? ಇಲ್ಲದಿದ್ರೆ ಆ ತೀರ್ಪಿಗೆ ಅರ್ಥವೇ ಇರಲ್ಲ. ಮತ್ತು ಇಲ್ಲೇ ಎಲ್ಲವೂ ಒಂದಕ್ಕೊಂದು ಸೇರಿಕೊಳ್ಳುತ್ತೆ. ಕೃಪೆ ಲಭ್ಯವಿತ್ತು ಮತ್ತು ಆ ಕೃಪೆಯನ್ನ ಸ್ವೀಕರಿಸೋ ಆಯ್ಕೆಯನ್ನ ಸ್ವತಂತ್ರ ಇಚ್ಛೆ ನೀಡಿತ್ತು. ಆದ್ರಿಂದ ಆಕರದ ಪ್ರಕಾರ ನ್ಯಾಯ ತೀರ್ಪು ಕೇವಲ ಸಾಧ್ಯವಲ್ಲ, ಅದು ಸಂಪೂರ್ಣವಾಗಿ ನ್ಯಾಯಯುತವಾಗಿದೆ. ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೇನು? ಅದು ನಮ್ಮ ಸ್ವಂತ ಬಲದಿಂದ ಏನಾದ್ರೂ ಮಾಡೋದಾ ಅಥವಾ ನಮ್ಗೆ ನೀಡ್ಲಾಗ್ತಿರೋ ಸಹಾಯವನ್ನ ಸ್ವೀಕರಿಸೋ ಶಕ್ತಿನ? ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ.